ಕೆ ಪುಟ್ಟಸ್ವಾಮಿ ಗೌಡರು, ಕೆ.ಎಚ್. ಪುಟ್ಟಸ್ವಾಮಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಆರೋಗ್ಯ ಸಚಿವ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಸಮಸ್ಯೆಗಳ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನಕ್ಕೆ ಸೆಳೆತಾ ಇದ್ದೀನಿ. ಗೌರಿಬಿದನೂರಿನ ಶಾಸಕರು ಮಾನ್ಯ ಪುಟ್ಟಸ್ವಾಮಿ ಗೌಡರು ಅಲ್ಲಿ ಇರುವಂತ ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮತ್ತು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿದೆ, 3 ವಿಷಯಗಳ ಬಗ್ಗೆನೂ ಇಲ್ಲಿ ಗಮನ ಸೆಳೆದಿದ್ದಾರೆ. ಅದು ವಿಶೇಷವಾಗಿ ಅವರು ಹೇಳ್ತಾ ಇರುವಂತದ್ದು ಏನು ಅಲ್ಲಿರುವಂತ ಸಿಬ್ಬಂದಿ ಮತ್ತು ವೈದ್ಯರ ಕೊರತೆ ಏನಿದೆ ಅದನ್ನ ನೀಗಿಸಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಹಲವಾರು ಕ್ರಮಗಳನ್ನ ಅದನ್ನ ಭರ್ತಿ ಮಾಡೋದಕ್ಕೆ ಕ್ರಮಗಳು ತಗೊಂಡಿದ್ದೀವಿ. ಈಗ ನೇರ ಏನು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಕೂಡ ನಾವು ಅವರು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದರೆ ತಜ್ಞ ವೈದ್ಯರು ಕಾಂಟ್ರಾಕ್ಟ್ ಮೇಲೆ ಬರೋದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಈಗ ಸರ್ಕಾರದಿಂದ ನಮಗೆ ಸುಮಾರು 120 ತಜ್ಞ ವೈದ್ಯರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮತ್ತು 100 ಸಾಮಾನ್ಯ ಏನು ನಮ್ಮ ವೈದ್ಯಾಧಿಕಾರಿಗಳನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಈಗ ಪ್ರಾರಂಭ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಬರೋ ತಿಂಗಳಿಂದ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆಯಲ್ಲಿ ಎಲ್ಲ PG ಡಾಕ್ಟರ್ಸ್ ಕೂಡ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅವರನ್ನು ಕೂಡ ಅದನ್ನ ನಾವು ಫಿಲ್ಅಪ್ ಮಾಡ್ತೀವಿ. ಎಲ್ಲ PG ಡಾಕ್ಟರ್ಸ್ ಯಾರು ಗ್ರಾಮೀಣ ಸೇವೆ ಮಾಡ್ತಕ್ಕಂಥವ್ರು. ಆಮೇಲೆ ಉಳಿದಿರುವಂತ ಸಿಬ್ಬಂದಿಗೆ ನಾವು ಏನು ಗ್ರೂಪ್ ಡಿ ಅಲ್ಲಿ 75% ವರೆಗೂ ಕಾಂಟ್ರಾಕ್ಟ್ ಮೇಲೆ ತಗೊಳಕ್ ಮಾಡಿದೀವಿ, ಅದು ತಗೊಂಡಿದ್ದಾರೆ ಅಲ್ಲೆಲ್ಲ. ಇನ್ಯಾವುದು ಬಾಕಿ ಇರ್ತಕ್ಕಂಥದ್ದಕ್ಕೆ ನಾವು ಅಲ್ಲಿ ಪ್ರತಿ ಅವರು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದೀವಿ. ಯಾವುದು ನಿಮ್ಮ PHC CHC ಗೆ ಮೇಲ್ದರ್ಜೆಗೆ ಏರಿದೆ, ಹೊಸೂರಲ್ಲ, ಹೊಸೂರ್ದು. ಅದಕ್ಕೆ ನಾವು ಕಳೆದ ಆಗಸ್ಟ್ ತಿಂಗಳಲ್ಲೇ ನಾವು ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದೀವಿ. ಈ ಜನವರಿ ತಿಂಗಳಲ್ಲೂ ಕೂಡ ಕರೆದಿದ್ದಾರೆ. ಈ ತಜ್ಞ ವೈದ್ಯರು ಬರ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಈ ರಿಮೋಟ್ ಏರಿಯಾಸ್ಗೆ ಅವರು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಈಗ ಒಂದು ನೇರ ನೇಮಕಾತಿನೂ ಮಾಡ್ತಾ ಇದೀವಿ ಮತ್ತು PG ಅವರು ಕೂಡ ಬರ್ತಾರೆ. ಉಳಿದಿರ್ತಕ್ಕಂಥದ್ದು ಆದಷ್ಟು ಮಟ್ಟಿಗೆ ನಾವು ಅದನ್ನ ಭರ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ತಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಅದಕ್ಕೆ ಇನ್ನೂ ಸ್ವಲ್ಪ ಹಣಕಾಸಿನ ಅಗತ್ಯತೆ ಇದೆ. ಈಗ ಅದು ಪೂರ್ಣ ಆಗುವಂತ ಹಂತಕ್ಕೆ ಬಂದಿದೆ. ಆದ್ರೆ ಇನ್ನೂ ಸ್ವಲ್ಪ 3,90,00,000 ಬೇಕಾಗಿದೆ ಅಂತ ನಾವು ಅಂದಾಜು ನಾವು ಪಟ್ಟಿ ಮಾಡಿದೀವಿ. ಅದು ಈ ವರ್ಷದ ಒಂದು ಏನು ನಮ್ಮ ಆಯವ್ಯಯದಲ್ಲಿ ಹಣ ಇರ್ತದೆ ಅದರಲ್ಲಿ ಸ್ವಲ್ಪ ಖಂಡಿತವಾಗಿಯೂ ಆ ಕಾಮಗಾರಿಗಳಿಗೆ ಹಣ ಕೊಡ್ಸ್ತಕ್ಕಂಥದಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೆ 3,90,00,000 ಆಗದೆ ಇದ್ರೂ ಕೂಡ ಎಷ್ಟು ಮ್ಯಾಕ್ಸಿಮಮ್ ಕೊಡೋಕ್ಕಾಗುತ್ತೆ ಅಷ್ಟು ನಾನು ನಿಮ್ಗೆ ಖಂಡಿತವಾಗಿ ನಾನು ಅದನ್ನು ಕೊಡ್ಸ್ತಕ್ಕಂಥ ಕೆಲಸ ಮಾಡ್ಕೊಡ್ತೀನಿ. ಇನ್ನೇನದು ಇದೆಯಾ ಪುಟ್ಟಸ್ವಾಮಿ ಗೌಡ್ರೆ? ತುಂಬಾ ಸಂತೋಷದ ದೀರ್ಘವಾಗಿ ಉತ್ತರ ಕೊಟ್ಟಿದ್ರಿ. ಆದರೂ ಕೂಡ ಇದಕ್ಕೆ ಪೂರಕವಾಗಿ ಕೆಲವು ವಿಚಾರ ತಮ್ಮ ಗಮನಕ್ಕೆ ತರಬೇಕಾಗಿದೆ. ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆ ಇದೆಯಲ್ಲ, ಈ ಆಸ್ಪತ್ರೆಗೆ ಪಕ್ಕದ ಮಂಚೇನಹಳ್ಳಿ ತಾಲೂಕಿದೆ, ಹತ್ರ ಇರೋದ್ರಿಂದ ಆ ತಾಲೂಕಿನಲ್ಲೂ ಕೂಡ ಇಲ್ಲಿಗೆ ಹತ್ರ ಬರ್ತಾ ಇದ್ದಾರೆ. ಮತ್ತು ಮಧುಗಿರಿ ತಾಲೂಕಿನ ಕೆಲವು ಭಾಗಗಳೆಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆ ಬರ್ತಾ ಇದ್ದಾರೆ. ಆದ್ರೆ ಅದರ ಒತ್ತಡ ಎಷ್ಟಿದೆ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ಒತ್ತಡ ಇದೆಯೋ ಅಷ್ಟು ರೋಗಿಗಳ ಸಂಖ್ಯೆ ನಮ್ಮ ಗೌರಿಬಿದನೂರು ತಾಲೂಕು ಬರ್ತಾ ಇದ್ದಾರೆ. ಆದ್ರಿಂದ ಅಷ್ಟಕ್ಕೆ ತಕ್ಕನಾದಂತ ರೇಡಿಯಾಲಿಸ್ಟ್ಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು ತುಂಬಾ ಕೊರತೆ ಇದೆ ಸರ್. ಅದನ್ನ ಆದಷ್ಟು ಬೇಗ ಅದನ್ನ ಫುಲ್ಫಿಲ್ ಮಾಡ್ಕೊಡ್ಬೇಕು. ಗುಣಮಟ್ಟದ ಸೇವೆ ಸಾರ್ವಜನಿಕರಿಗೆ ಸಿಗಬೇಕು ಅಂದ್ರೆ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು ಅಂತ ಒಂದು. ಅದೇ ರೀತಿ ಹೊಸೂರ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೇಲ್ದರ್ಜೆಗೆ ಏರಿಸಿದ್ರಿ. ಅದಕ್ಕೆ ಸಿಬ್ಬಂದಿನೇ ಕೊಟ್ಟಿರಲ್ಲ, 23 ಹುದ್ದೆಗಳು ಬೇಕಾಗಿದೆ. ಅದನ್ನು ಕೂಡ ತಾವು ದಯವಿಟ್ಟು ಗಮನಕ್ಕೆ ಇಟ್ಕೋಬೇಕು ಅನ್ನೋದೊಂದು ಕೋರಿಕೆ